ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಸೊ ಇವತ್ತು ಡೇ 2 ಆಗಿರುತ್ತೆ. ಸೊ ನೆನ್ನೆ ವ್ಲಾಗ್ನ ನೀವು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಮಡಿಕೇರಿಲಿ ಇದ್ದೀವಿ. ನೆನ್ನೆ ನೈಟೇ ಬಂದು ಸ್ಟೇ ಆದ್ವಿ. ಸೊ ಇವಾಗ ಮಾರ್ನಿಂಗ್ ತಲಕಾವೇರಿ, ಸೊ ಇನ್ನು ಎಲಿಫೆಂಟ್ ದುಬಾರಿ, ಸೊ ಅಲ್ಲೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬಾ ಪ್ಲೇಸಸ್ಗಳನ್ನ ಕವರ್ ಮಾಡಬೇಕು. ಸೊ ಇವಾಗ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಹಂಗೇನೇ ಬರ್ತ್ಡೇ ಸರ್ಪ್ರೈಸ್ ಕೊಡೋಕ್ಕೆ ಆಗಿಲ್ಲ ಸಂತುಗೆ. ಸೊ ಇವಾಗ ಅವನ ಕೈಲಿ ಗಿಫ್ಟ್ ಓಪನ್ ಮಾಡಿಸೋಣ. ಸೊ ಅವ್ನು ಯಾವ ಥರ ಸರ್ಪ್ರೈಸ್ ಆಗ್ತಾನೆ, ಸೊ ಏನು ಅನಿಸುತ್ತೆ, ಸೊ ಅವ್ರ ಹತ್ರನೇ ಕೇಳೋಣ. ಸೊ ಇವಾಗಿನ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿರಿಷಾ ನೋಡಿ ಯಾವ ಥರ ಮನಿಕೊಂಡಿದ್ದಾಳೆ ಅಂತ. ಅವಳ ಚಿಂತೆ ಏನಂತಂದರೆ ಕರೆಕ್ಟಾಗಿ ಅವಳಿಗೆ ಮೇಕಪ್ ಮಾಡಿಲ್ಲ ಅಂತೆ. ಸೊ ಅವಳ ಪ್ರಾಬ್ಲಮ್ಮು ಕರೆಕ್ಟಾಗಿ ಮೇಕಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಹೊರಗಡೆ ಎಲ್ಲ ಯಾವ ಥರ ಇದೆ, ಸೂಪರಾಗಿದೆ ಹೊರಗಡೆ ಎಲ್ಲ. ಇಲ್ಲೇ ನಾವು ಸ್ಟೇ ಆಗಿದ್ದು. ಲಿರಿಶಾ ಹಾಯ್ ಮಾಡಿ. ಹಾಯ್. ಸೊ ನೋಡಿ ಈ ಥರ ಎಲ್ಲ ಹೊರಗಡೆ ಎಲ್ಲ ಫುಲ್ ಎಲ್ಲ ಇಲ್ಲಿ ಡೌನಲ್ಲಿ ಮನೆಗಳಿರೋದು. ಸೊ ಮಡಿಕೇರಿಲಿ ಅದೇ ಥರ ಅಂತೆ, ಫುಲ್ಲು ಡೌನ್ ಅಂತೆ ಮನೆಗಳೆಲ್ಲ. ಓಪನ್ ಮಾಡಿ ನಮ್ಮ ಗಿಫ್ಟ್ ಹಿಂಗೆ ನಿನ್ಕೊಳ್ಳಿ. ನಿಮ್ಮ ಮಕ್ಕನೇ ಕಾಣಿಸಲ್ಲ, ಏನಿರ್ಬೋದು ಗ್ಯಾಸ್ ಮಾಡು. ನೋಡ್ಬಿಟ್ಟಲ್ಲಿ ಸಂದಿಲಿ ವಾಚ್ ಇರುತ್ತಂತೆ. ನಮಗೆ ವಾಚ್ ಗಿಫ್ಟ್ ಮಾಡಿದ್ದಾರೆ. ಬೆಲ್ಟ್ ವಾಚ್ ನಿನ್ನ ಹತ್ರ ಇಲ್ವಲ್ಲ ಬೆಲ್ಟ್ ವಾಚ್? ಇಲ್ಲ ತಾನೆ? ಅವಳು ಕೈ ಕೊಡ್ತೀಯಲ್ಲ ಪಾಪ, ಕೆಳಗಡೆ ಬಿಡಪ್ಪ, ಅದಂಗೆ ಇಲ್ಲಿ ಅಲ್ಲಿ ತೋರ್ಸಿ. ಇಷ್ಟ ಆಯ್ತಾ? ಚೆನ್ನಾಯ್ತಾ? ಹಾಕು, ತೆಗಿಯೋದು ಹಾಕು. ಅದು ಆವಾಗಲೇ ಹಾಕೊಂಬೇಡ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಹುಷಾರ್ ಕಣೆ, ಬಿಡು ಅದು ಇಟ್ಕೊನೆ. ಫಾಸ್ಟ್ ಟ್ರ್ಯಾಕೆ ಯಾಕೋ ಅದೇ ಬೆಸ್ಟ್ ಅನ್ನಿಸ್ತು ನನಗೆ. ಸರ್ವಿಸ್ ವೈಸ್ ಎಲ್ಲ ಚೆನ್ನಾಗೈತೆ. ಲಿರಿಶಾ, ಅಪ್ಪನ ಬರ್ತ್ಡೇ ಸ್ಮಾಲ್ ಗಿಫ್ಟ್ ಅಪ್ಪ ನಮ್ಮ ಕಡೆಯಿಂದ. ಇನ್ನಿದು ಯಾವುದೋ ನಾವು ಮೂಲೆ ಸೇರುತ್ತೀನ. ಲಿರಿಶಾ ಸಂತೋಷ್ ಅವ್ರು ರೆಡಿ ಆದ್ರಪ್ಪ ಫಾರ್ಮಲ್ಸಲ್ಲಿ ಫುಲ್ಲು. ಏನಿಲ್ಲ, ಮಿಂಚದೆ ಕತೆ. ಹೆಂಗ ಅನ್ನಿಸ್ತು ನಿನಗೆ? ಇಷ್ಟ ಆಗ್ಬೇಕಲ್ಲ, ಇಷ್ಟ ಆಯ್ತಾ? ಚೆನ್ನಾಗಿ ಕಾಣಿಸ್ತೈತೆ. ಓಕೆ, ಹೊರಡೋಣ. ಮಂದಲ್ಪಟ್ಟಿ ಯಾವ್ದಣ್ಣ ಪ್ಲೇಸ್ ಹೋಗ್ತಾ ಇರೋದು? ಓಕೆ, ಜೀಪಲ್ಲೇ ಹೋಗ್ಬೇಕಣ್ಣ? ಅಲ್ಲಿಗೆ ಹೋಗಲ್ಲ, ಬೇರೆ ಗಾಡಿಗಳು ಯಾವ ಹೋಗಲ್ಲ, ಕಷ್ಟ. ಹೌದು. ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಆಯ್ತು. ಮೇಲಿನ ಸಕ್ಕದ ಕಾಣಿಸ್ತದೆ. ಸಕ್ಕದಾಗಿದೆ. ನಂಗೆ ಇನ್ನೊಂದು ಏನಾಯ್ತು ಅಂತಂದರೆ, ಜೀಪಲ್ಲಿ ಬಂದಲ್ಲ ಫುಲ್ಲು ಹೊಟ್ಟೆಲ್ಲ ತಳಿಸ್ತಾ ಇತ್ತು. ಮತ್ತು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿತ್ತು. ನೋಡಿ ಗಾಯ್ಸ್, ಯಾರು ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಫಾಗ್ ಥರ ಯಾವ ಥರ ಬರ್ತಿದೆ ಅಂತ. ಸೂಪರ್ಬಾಗಿದೆ ಲೊಕೇಶನ್ ಮಾತ್ರ, ಚಿಂದಿ. ನೋಡಿ ಅಲ್ಲೆಲ್ಲ ರೋಡ್ಸ್ ಇದೆ, ನೋಡ್ತಾ ಇದ್ದೀರಾ ರೋಡ್ಸ್ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ಅಂತೂ ಅಲ್ಲಿ ನಿಂತಿದ್ದಾರೆ. ಸೂಪರ್ಬಾಗಿದೆ. ನಾನು ಇಲ್ಲಿ ನಿಂತಿದ್ದೀನಿ, ತಣ್ಣ ಗಾಳಿ ಬೀಸ್ತೈತೆ, ಸಕ್ಕತ್ತಾಗಿದೆ. ನನ್ನ ಮಗಳು ನೋಡಿ ಗಾಯ್ಸ್,
ನೋಡಿ ಅಲ್ಲಿದೆ. ನಾವು ಅಲ್ಲಿಂದ ನಡ್ಕೊಂಬರ್ಬೇಕು ಇಲ್ಲಿ ಮೇಲ್ಗಡೆಗೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಜೀಪಲ್ಲಿ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರಬೇಕು. ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾವು ಸ್ವಲ್ಪ ಲೇಟಾಗೋಯ್ತು. ಸೊ ಇವಾಗ ಟೈಮ್ ಬಂದು 10:30 ಆಗೈತಲ್ಲ, 10:15. ಸೂಪರಾಗಿದೆ. ನನ್ನ ಮಗಳು ವಿಡಿಯೋ ಮಾಡ್ತಾಳೆ ನೋಡಿ. ಪೀಕ್ ಮೇಲೆ ಬಂದು ಬಟರ್ಫ್ಲೈ ಹಾರಿಸ್ತಾ ಇದ್ದೀನಿ. ಬಟರ್ಫ್ಲೈ ನೋಡಿ ಏನು ಸಕ್ಕತ್ತಾಗಿ. ನಾನು ಒಬ್ಬಳೇ ಎಂಜಾಯ್ ಮಾಡ್ತಿರೋದು. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ನಾವು ಮಾಡ್ದಂಗೆ ಏನಿಲ್ಲ. ಬಟ್ ಬೆಟ್ಟಗಳನ್ನ ನೋಡ್ತಾ ಇದ್ದೀವಿ ಹೆಂಗಿದೆ ಕ್ಲೌಡ್ ಅಂತ. ಗೈಸ್ ಬೆಟ್ಟ ಇನ್ನು ಹೆಂಗಿರುತ್ತೆ ನೋಡಿ, ಅಲ್ಲೆಲ್ಲ ಬೆಟ್ಟ ಇನ್ನು ಹೆಂಗಿರುತ್ತೆ. ಬೆಟ್ಟ ಥರನೇ ಇರುತ್ತೆ. ಬಟ್ ಕ್ಲೌಡ್ ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಹೆಂಗೈತೆ? ಅದಾ ಬೆಟ್ಟ? ಅಮ್ಮ ಪಪ್ಪಿ ಕೊಡಮ್ಮ ನಾನು ನಮ್ಮ ಬೆಟ್ಟದಲ್ಲಿ. ಕೋಟೆ ಬೆಟ್ಟ. ಓಕೆ. ಈಗ ಮಾಮೂಲಿ 2 ವೀಲರ್ಗಳು ಇರ್ತಾವಲ್ಲ, ಆ ಥರದವ್ರು ಹೋಗ್ಬೋದು ಅಷ್ಟೇ. ಇಲ್ಲ ಸರ್, ಅದು 4 ಗಂಟೆ ಟ್ರೆಕ್ಕಿಂಗ್. ಅದು 4 ಗಂಟೆ ಟ್ರೆಕ್ಕಿಂಗ್. 4 ಗಂಟೆ ನೋಡಿ ಬೆಟ್ಟ ನೋಡಿ ಹೆಂಗಿದೆ ಅಂತ. ಅದೇ ಬೆಟ್ಟ. ಅದ್ರ ಕೆಳಗಡೆ ನೀರು ಬಂದ್ರೆ ನೀರು ಹೆಂಗಿರುತ್ತೆ ನೀವ್ ಹೇಳಿ ಅಲ್ವಾ? ಒಂದೇ ಒಂದು ಕಸ ಇಲ್ಲ. ಓಕೆ ನೋಡಿ ಓಕೆ. ಅದಕ್ಕೋಸ್ಕರ ಅಲ್ಲೆಲ್ಲ ಸ್ವಲ್ಪ ಇದು ಅಂದರೆ ನಿಮ್ಮ ಜೀಪ್ಗಳಲ್ಲಿ ಬಂದವ್ರಿಗೆ ಮಾತ್ರ ಇಲ್ಲಿ ಹೋಗೋಕ್ಕಾಗೋದು. ಇಲ್ಲ ಸರ್, ಬರ್ಬೋದು. ಅದು ಅವರ ರಿಸ್ಕ್, ತುಂಬ ರಿಸ್ಕ್. ನಮ್ಮ ಕಾರ್ಗಳು ಬರೋದು ಕಷ್ಟ ಇದೆ. ಬಟ್ ರಿಸ್ಕ್ ತಗೊಳ್ಬಾರ್ದು ಅಂದ್ರೆ ಆರಾಮಾಗಿ ಇವ್ರ ಜೊತೆ ಬಂದು ಹೋಗ್ಬೋದು. ಅಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಇಲ್ಲೇ, ಹಂಗಾಗ್ಬಿಟ್ಟು ಚೆನ್ನಾಗೆಲ್ಲ ತೋರಿಸ್ತಾರೆ. ಆಮೇಲೆ ಸಿಂಗಲ್ ಹೆಣ್ಮಕ್ಳುಗಳ ಹತ್ರ ಎಲ್ಲ ಬರೋದು ಅಲ್ಲ. ನೋಡಿ ಇದೆ ಫಾಲ್ಸ್, ನೋಡಿ ಇದೆ ಫಾಲ್ಸ್, ಸಕ್ಕತ್ತಾಗಿದೆ. ಎಲ್ಲ ಕಾಫಿ ಪ್ಲಾಂಟೇಶನ್. ಈ ಕಡೆ ಆ ಕಡೆ ಹೋದ್ರೆ ನಿಮಗೆ ಮಿಸ್ಟೇಕ್ ಬರ್ತದೆ. ಅಲ್ಲಿ ಮುಂದೆ ಆಟಾಡ್ಬೋದು. ಓಕೆ ಓಕೆ. ಇದು ಮ್ಯೂಸಿಯಲ್ ನೀರು ಹೋಯ್ತಾರೆ, ಹಂಗಾಗಿ ಗಲೀಜಿರಲ್ಲ, ಹರಿತಾ ಇದ್ರೆ ನೀರು. ಕಡಲೆಪುರಿ ಬಿಸ್ಕೆಟ್ ತಗೊಂಡಿದ್ದೀವಿ ನೀರು ಹಾಕೋಕ್ಕೆ. ಪಾಯಜಗ ಪ್ರವೇಶಿಸಿ ಲಿರ್ಮ ನಿಧಾನ. ಕಡಲೆಪುರಿ ಹುಷಾರು ನಡಿಮ. ನಿಜ ಫಾಲ್ಸ್ ಮಾತ್ರ ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ. ತೋರಿಸ್ತೀನಿ ಬನ್ನಿ ಹತ್ರದಿಂದ. ಗೈಸ್ ನೋಡಿ ವಾಟರ್ ಫಾಲ್ಸ್ ಸಕ್ಕತ್ತಾಗಿದೆ. ಇಲ್ಲೆಲ್ಲ ಫುಲ್ ನೀರು ಹೋಗ್ತಾ ಇರುತ್ತೆ. ಕೋಟೆ ವಾಟರ್ ಫಾಲ್ಸ್. ವಾವ್, ಸೂಪರ್ ಲೊಕೇಶನ್. ಅಲ್ಲಿ ಅಣ್ಣ ನಿಂತಿದ್ರಲ್ಲ, ಅವರೇ ನಮ್ಮನ್ನು ಕರ್ಕೊಂಡು ಬಂದಿರೋದು. ಇದೆಲ್ಲ ಪ್ರೈವೇಟ್ ಫಾಲ್ಸ್ ಅಲ್ಲ. ಲೈಕ್ ಈ ಥರ ನೀವು ಜೀಪಲ್ಲಿ ಬಂದರೆ ಮಾತ್ರ ಇಲ್ಲೆಲ್ಲ ತೋರಿಸ್ತಾರೆ. ಅಯ್ಯೋ ನಾವು ಅಭ್ಯಾಸ ಮಾಡಿ ಕೊಟ್ಟಿದ್ದಕ್ಕೆ ಬಿಸ್ಕೆಟ್ ತಿನ್ನೋದೆಲ್ಲ ಕಲಿಸ್ಬಿಟ್ಟಿದ್ರಲ್ಲ, ಅದೇ ಗ್ರೇಟು. ಹಾಂ ಹೌದು ನೋಡಿ, ಬಿಸ್ಕೆಟ್ಗೆ ಹೆವಿ ಬರುತ್ತೆ ನೀವು ಹೇಳ್ದಂಗೆ. ಬಿಸ್ಕೆಟ್ ಅವಕ್ಕೊಂಥರ ನಾನ್ ವೆಜ್ ಇದ್ದಂಗೆ. ವಾವ್, ಇಲ್ಲಿ ಟೋಟಲ್ ಫಿಶ್ ವಾಟರ್ಫಾಲ್. ಅಲ್ಲ ಪುಡಿ ಮಾಡ್ಕೋ, ಅಲ್ಲಿ ಪುಡಿ ಮಾಡ್ಕೋ, ಪುಡಿ ಮಾಡು.
ಕೂರಕ್ಕೆ ಜಾಗ ಇದ್ರೆ ಕೂರ್ಬೋದು. ಹೌದೌದೌದು. ನೋಡಿ ಗಾಯ್ಸ್, ನಿಜ ಗೈಸ್ ಸೂಪರ್ ಆಗಿದೆ. ಲೈಫಲ್ಲಿ ದುಡ್ಡು ಮಾಡೋದಲ್ಲ, ಆ್ಯಕ್ಚುಲಿ ಈ ಥರ ಮೆಮೊರೀಸ್ಗಳನ್ನ ನಾವು ಸೇವ್ ಮಾಡಬೇಕು. ಸೂಪರ್ ಆಗಿದೆ. ಆ್ಯಂಡ್ ಕೋಟೆ ಫಾಲ್ಸ್ ಅಲ್ಲ, ಕೋಟೆ ಫಾಲ್ಸ್ ಅಲ್ಲ, ಕೋಟೆ ಅಬಿ ಫಾಲ್ಸ್. ಕೋಟೆ ಅಬಿ ಫಾಲ್ಸ್ ಅಂತ. ಅಬಿ ಫಾಲ್ಸ್ ಬೇರೆ, ಇದು ಬೇರೆ. ಬಟ್ ಚಿಂದಿ ಮಾತ್ರ ಸೂಪರ್ ಆಗಿದೆ. ನೀವೇ ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ವ್ಯೂ ಮಾತ್ರ ಸೂಪರ್ ಆಗಿದೆ ನಿಮಗೆ. ಹಂಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ. ಹೋದ ಇಲ್ಲ, ಈ ಕಡೆ ಬರ. ಹೋಗಿ ನಾವು ಹೋಗೋದು. ಸೂಪರ್ ಆಗಿದೆ ಮಾತ್ರ. ಗೈಸ್ ನಿರೀಕ್ಷೆ ಇಲ್ಲ, ನಿರೀಕ್ಷೆ ಮಾಡ್ಬಿಟ್ಟು ಅಲ್ಲಿ ನಿರೀಕ್ಷೆ ಎಲ್ಲಿ ಕೂತ್ಕೊಂಡು ನೋಡಿ. ನೋಡಿ ಇಲ್ಲಿ ಸುಬ್ಬಿ ತೋರಿಸ್ತೀನಿ ನೋಡಿ, ಅಲ್ಲಿ ಕುತ್ಕೊಂಡೋಳ. ಯಾಕಂದ್ರೆ ಅವಳು ನೀರೊಳಗಡೆ ಇಳಿತಾ ಇಲ್ಲ. ಅವಳಿಗೆ ಭಯ. ನೈಸ್. ನೆಕ್ಸ್ಟು ಏನು ಅಂತ ನೋಡೋಣ. ಆದಷ್ಟು ಜೀಪಲ್ಲಿ ಬನ್ನಿ. ನೆಕ್ಸ್ಟ್ ಅಬಿ ಫಾಲ್ಸ್, ಇದು ಕೋಟೆ ಅಬಿ ಫಾಲ್ಸ್. ಸಂತು, ಥ್ಯಾಂಕ್ ಯು ಸೋ ಮಚ್. ಯುವರ್ ಬರ್ತ್ಡೇ ಪಾರ್ಟಿ ಸೋ ನೈಸ್. ಏನು ಗೊತ್ತಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾರುತ್ತೆ, ಹುಷಾರಾಗಿ ನೋಡಿಕೊಂಡು ನಿಧಾನಕ್ಕೆ ಕಾಲಿಟ್ಕೊಂಡು ಬರಬೇಕು. ಇಲ್ಲಾಂದರೆ ಸ್ಕಿಡ್ಡಾಗಿ ಕಾಲು ಮುರಿದೋಗೋದು ಗ್ಯಾರಂಟಿ. ನೋಡಿ ಇವಳು ಒಬ್ಳು ಫುಲ್ಲು ಭಯ 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 ಭಯ. ನೋಡಿ ಕೈಸಿಲಿ ವಾಟರ್ ಫಾಲ್ಸ್ ನೋಡ್ತಿದ್ದಂಗೆ ಸಾಂಗ್ ಸ್ಟಾರ್ಟ್ ಆಗ್ಬಿಟ್ಟವೆ. ಇಲ್ಲದೆ ಅವೆಲ್ಲ ಸಾಂಗ್ಗಳು ಕೇಳ್ಬಿಟ್ಟು ಇಲ್ದಿರೋ ಸಾಕಾಗೋಯ್ತು. ಪಾಪ ಇರೋ ಕೋತಿಗಳೆಲ್ಲ ಓಡೋಗ್ಬಿಟ್ಟು ಅಲ್ವಾ. ಹಾಂ, ಅಯ್ಯೋ ಹಾಂ ನೋಡಿ ಕಾಫಿ ಪ್ಲಾಂಟೇಶನ್ ಬರ್ತೈತೆ. ಕಾಫಿ ಪ್ಲಾಂಟ್ ಹೆಂಗಿದೆ. ಅಯ್ಯೋ, ಇವಳು ಕಾಫಿ ಬೆಳೆಗಾರರು ಚಿಕ್ಕಪ್ಪನ ಮಗಳು ಸಂಗುಕ್ಕೆ. ತೆಗಿ ಬಿಡು, ಸಖತ್ತಾಗಿ ಮಾಡ್ತಾರೆ ಬಿಡೆ. ಅದಕ್ಕೊಂದು ನೋಡಿದ್ರಲ್ಲ, ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು. ಕಾಫಿ ಎಲ್ಲ ನಾವು ಹೆದ್ರಿಕೊಂಡ್ಬಿಡ್ತು. ನಾನು ಏನು ಮಾಡೋದು ಗೈಸ್, ನಾನು ಏನು ಮಾಡೋದು ಗೈಸ್, ಹಿಂಗೆ ಇಟ್ಕೊಂಡು ಹಾಗೆ ಪಟ್ಟಂತ ಮುರಿದೋಗ್ಬಿಟ್ಟು. ಕಾಫಿ ಪ್ಲಾಂಟ್ ಓನರ್ ನೋಡ್ತಾ ಇದ್ರೆ ಹೇಳ್ಕೊಂಡು ಹೋಗ್ತಾನೆ. ಮುಂದಕ್ಕೆ ಹೋಗಿ ಭಯ ಆಗುತ್ತೆ. ಸಾಕು, ಕಾಫಿ ತೋಟ ನೋಡ್ಬೇಕಲ್ಲ ಸಾಕು, ಕಾಡಲ್ಲಿ. ಫೋಟೋ ತೆಗೆದು ಸಾಕು. ನೋಡಿ ಎಲ್ಲ ನೋಡಿದ್ರು ಎಲ್ಲ ಕಾಡು ಕಾಡು ಕಾಡು. ಯಾರು ನೋಡಿಲ್ಲ, ಯಾರು ನೋಡಿಲ್ವಾ ನೋಡ್ಕೊಳ್ಳಿ ಗೈಸ್. ನೋಡಿದ್ದವರು ಮತ್ತೆ ಮಡಿಕೇರಿಗೆ ಟ್ರಿಪ್ಪಿಗೆ ಬಂದಿದ್ವಿ ಅಲ್ವಾ. ಸೊ ನೈಟ್ ರೂಮಲ್ಲಿ ಸ್ಟೇ ಆಗಿದ್ವಿ. ಸೊ ನಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ನಮ್ಮ ಅಣ್ಣ ಇದ್ದಾರೆ, ದಿನೇಶ್ ಅಂತ. ಸೊ ಅವ್ರ ಫ್ರೆಂಡು, ಸೊ ಇವರು ಅಣ್ಣ ಈ ಜೀಪ್ ಓನರು. ಸೊ ಅವರು ನಮಗೆ ತುಂಬ ಫ್ರೆಂಡ್ಲಿಯಾಗಿ ಯಾವ್ಯಾವ ಪ್ಲೇಸಸ್ಗಳನ್ನ ಎಲ್ಲೆಲ್ಲಿ ತೋರಿಸ್ಬೇಕು, ಯಾವ ಥರ ತೋರಿಸ್ಬೇಕು, ಸೊ ಪ್ಲೇಸಸ್ಗಳನ್ನ ಅವ್ರು ತೋರಿಸ್ಬೇಕು ಅಂತ ತೋರಿಸ್ತಾ ಇಲ್ಲ. ಅವರು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸೊ ಅವ್ರಿಗೆ ಎಲ್ಲೆಲ್ಲಿ ಪ್ಲೇಸಸ್ಗಳು ಚೆನ್ನಾಗಿರುತ್ತೆ, ಎಲ್ಲಿ ಹೋದರೆ ಸೇಫು, ಎಲ್ಲೋದ್ರೆ ಡೇಂಜರು, ಸೊ ಅದನ್ನೆಲ್ಲ ಹೇಳ್ಕೊಂಡು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಸೊ ಎಲ್ಲ ತೋರಿಸ್ತಿದ್ದಾರೆ. ನನಗಂತೂ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಸೊ ಕೊಟ್ಟಿರೋ ದುಡ್ಡಿಗಿಂತ ನಿಜವಾಗ್ಲೂ ಮೆಮೊರೀಸ್ ಇರುತ್ತಲ್ಲ, ಸೊ ಅದನ್ನು ಕೋಟಿ ಕೊಟ್ಟರು ಸಿಗೋಲ್ಲ. ಸೊ ಯಾರಾದರೂ ಬಂದರೆ ಮಡಿಕೇರಿಗೆ ಅಣ್ಣ ಅಡ್ರೆಸ್ ಹೇಳ್ತಾರೆ ಆಮೇಲೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ.
ಸೊ ಯಾವ್ಯಾವ ಪ್ಲೇಸಸ್ ಅಂತ ಹೇಳೋಣ. ಎಲ್ಲೆಲ್ಲಿ ಕವರ್ ಮಾಡ್ತೀರಣ್ಣ ನೀವು? ಫಾಲ್ಸ್ ಹಾಂ ಒಂದು ಕೋಟವಿ ಫಾಲ್ಸ್ ಅಲ್ಲಿ ಸರ್, ಇನ್ನೊಂದು ಮಾಂದಲ್ಪಟ್ಟಿ. ಮಾಂದಲ್ಪಟ್ಟಿ ಒಂದು ವಾಟರ್ ಫಾಲ್ಸ್, ಅಬ್ಬಿ ಫಾಲ್ಸ್ ಅಂತ ಹೇಳಿ ಸರ್, ಒಂದು ಕೋಟವಿ ಅಂತ. ಅಂದ್ರೆ ಈ ಫಾಲ್ಸ್ ನಿಮಗೆ ನೀರಿಗೆಲ್ಲ ಇಳಿದು ಆಟಾಡಿ ಎಂಜಾಯ್ ಮಾಡ್ಬೋದು ಸರ್. ಬೇರೆ ಪ್ಲೇಸಲ್ಲಿ ನೀರಿಗೆಲ್ಲಿ ನಮ್ಮ ಕೊಡಗೊಳಗೆ ಬಿಡಲ್ಲ. ಹೌದು. ಹತ್ರ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಸರ್. ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಏನುಂಟು ಬೆಸ್ಟ್ ಪ್ರೈಸಲ್ಲಿ ಇದೇ ಗಾಡಿ. ಇದರಲ್ಲಿ ಒಂದು 7-8 ಮೆಂಬರ್ಸ್ ಕೂರ್ಬೋದು ಸರ್ ಇದರಲ್ಲಿ. ಓಕೆ. ಈ ಫ್ಯಾಮಿಲಿ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ಗಳು ಯಾರು ಬಂದ್ರು ಎಲ್ಲರಿಗೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಇದು ಆಫ್ ರೋಡಿಂಗ್ ಇರೋದು. ನಮ್ಮ ವೆಹಿಕಲ್ ಅಲ್ಲಿ ಬಂದು ರಿಸ್ಕ್ ತಗೊಳ್ಳೋದಕ್ಕಿಂತ ಇಲ್ಲಿ ಗೊತ್ತಿರೋರ್ ವೆಹಿಕಲ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಆಫ್ ರೋಡ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಜಿಪ್ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ನೋಡಿ ಮುಂದಗಡೆ ಇಲ್ಲಿ ಒಂದು 2 ಮೆಂಬರ್ಸ್ ಕುತ್ಕೋಬಹುದು, ಒಬ್ರು ಕುತ್ಕೋಬಹುದು. 3 ಮೆಂಬರ್ಸ್ ಅವ್ರನ್ನೂ ಸೇರಿ 2 ಮೆಂಬರ್ಸ್ ಪ್ಲಸ್ 3 and 4 ಮೆಂಬರ್ಸ್ 4 ಮೆಂಬರ್ಸ್ ಕುತ್ಕೋಬಹುದು. ಇಲ್ಲ ನಾವು ಫ್ಯಾಮಿಲಿ ಮಾತ್ರ ಹೋಗ್ಬೇಕಂತಂದ್ರೆ ಸೊ ನೀವು ಆ ಥರನೂ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡ್ ಕೂತ್ಕೊಳ್ಳಿ. ಸೊ ಬ್ಯಾಕ್ ಸೈಡಲ್ಲೂ ಸಹ ಕುತ್ಕೋಬಹುದು. ಸೊ ನೋಡಿ ಈ ಥರ ಇರುತ್ತೆ ಬ್ಯಾಕ್ ಸೈಡ್. ಇಲ್ಲೂ ಕುತ್ಕೊಳ್ಬೋದು, ಇಲ್ಲೂ ಕುತ್ಕೊಳ್ಬೋದು. ನೋಡಿ ಈ ಥರ ಆಲ್ಮೋಸ್ಟ್ ಆಲ್ 9 ಮೆಂಬರ್ಸ್ ಆರಾಮಾಗಿ ಬರ್ಬೋದು. ನೀವು ಫ್ಯಾಮಿಲಿ ಬಂದರೆ ಒಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ಆರಾಮಾಗಿ. ಏನಾದರೂ ಬಂದು ನನ್ನ ಹೆಸರು ಹೇಳಿ ಯಶ್ವರಸ್ ಬ್ಲಾಗ್ಸ್ ಅಂತೇಳಿ ಇನ್ನೂ ಅಫೋರ್ಡಬಲ್ ರೇಟಲ್ಲಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ಸ್ ಡೀಟೇಲ್ಸು ಆ್ಯಂಡ್ ಅವ್ರ ಲೊಕೇಶನ್ಸು ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ.